ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ರೀ. ಸೇಮ್ ಟು ಸೇಮ್ ನಿಮ್ಗೆ ಹೋಟೆಲ್ದಾಗ ಹೆಂಗೆ ತಿಂತಿರಲ್ಲ ಅದೇ ಟೇಸ್ಟ್ ಇರ್ತದೆ ರೀ. ಖಂಡಿತ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತದೆ. ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣಂತ. ಓಕೆ, ಫಸ್ಟಿಗೆ ನೋಡಿರಿ, ನಾ ಇಲ್ಲಿ ಇದು ರೈಸ್ ಮಾಡಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಬಾಸ್ಮತಿ ರೈಸ್ ಮತ್ತು ಒಂದು ಸ್ವಲ್ಪ ಮೀಡಿಯಮ್ ನಾವು ರೈಸ್ ಮಾಡ್ತೀವಲ್ಲ ಅದು ಸಾದಾ ಜೀರಾ ರೈಸ್ ತೊಗೊಂಡ್ಬಿಟ್ಟು ಅದನ್ನು ಮೊದಲೇ ಒಂದು ಸೀಟಿ ಹೊಡೆಸ್ಕೊಂಡು ರೈಸ್ ಮಾಡಿ ಇಟ್ಕೊಂಡೀನಿ ಪ್ಲೇನಿಗೆ. ಅದು ಆರಿದ ಮೇಲೆ ಈ ಕಡೆ ಒಗ್ಗರಣೆ ಕೊಡೋಣಂತ. ಅದಕ್ಕೆ ಏನೇನು ಬೇಕಂತಂದ್ರೆ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ನೋಡಿರಿ. ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್. ನಾನು ಟೇಸ್ಟ್ ಚಲೋ ಆಗ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ರೆಸ್ಟೋರೆಂಟ್ಗಳದಾಗೂ ತುಪ್ಪ ಹಾಕ್ತಾರೆ, ಸೊ ಅದಕ್ಕೆ ಹಾಕೀನಿ. ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕೋರಿ. ಸ್ವಲ್ಪ ಚಟಾಪಟ ಸಿಡ್ಯಾಕತ್ವಂದ್ರೆ ಅದಕ್ಕೆ 2 ಲವಂಗ ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೋರಿ. ಅದಾದಮೇಲೆ ಸ್ವಲ್ಪ ಬೀನ್ಸ್, ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್, ಎಲ್ಲನೂ ಸಣ್ಣ ಅಂದರೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಇವು ದೊಡ್ಡವು ಆದ್ರೆ ಅಷ್ಟು ಚಲೋ ಕಾಣಿಸಂಗಿಲ್ಲ, ಆಮೇಲೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಬರೋದಿಲ್ಲ. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಂಡೀನಿ. ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಕಾಳು ರೀ. ಈಗೆಲ್ಲ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಸಿಗ್ತಾವೆ. ಆಮೇಲೆ ಖಾರ ನೋಡ್ಕೊಂಬಿಟ್ಟು ನೀವು ಮೆಣ್ಸಿನ್ಕಾಯಿ ಹಾಕೋರಿ. ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಸ್ವಲ್ಪ ಅಂದರೆ ಇದು ಸೀರ್ವ ಅಥವಾ ನೀವು ಗ್ರೇವಿ ಜೊತೆ ಸರಿಯೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರ್ತದೆ. ಸೊ ಖಾರ ನೋಡಿ ಹಾಕೋರಿ, ಕಡಿಮೆ ಹಾಕೋರಿ. ಓಕೆ, ನಾ ಇಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಇವನ್ನೆಲ್ಲ ಚಲೋತ್ನಾಗೆ ಫಸ್ಟ್ ಫ್ರೈ ಆಗ್ಬೇಕು ರೀ ಎಣ್ಣೆ ಒಳಗೆ. ಲಾಸ್ಟಿಗೆ ನೋಡಿರಿ, ನಾ ಇಲ್ಲೇ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ, 1 ಕಪ್ಪಷ್ಟು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಮೊದಲು ವಿಡಿಯೋ ನೋಡ್ಬೋದು. ಓಕೆ, ಇದು ಈಗ ಒಂಚೂರು ಫ್ರೈ ಆಗಲಿ. ಸ್ವಲ್ಪ ಇವು ವೆಜಿಟೇಬಲ್ಸ್ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ನಾವು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಸೊ ಅದಕ್ಕೆ ನಾನು ಹೇಳಾಕತ್ತಿದ್ದು ಅಂದರೆ ಇವನ್ನ ಹಸಿಯಾಗಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ನೀವು ಒಂದು 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಚಮಚದಷ್ಟು ಗರಂ ಮಸಾಲ. ಓಕೆ, ಇವು 3 ಇಂಪಾರ್ಟೆಂಟ್ ರೀ ಇದಕ್ಕೆ. ಇವು ಹಾಕಲೇಬೇಕಾಗ್ತದೆ ನೀವು. ಓಕೆ, ಅಂದ್ರೆ ಸೇಮ್ ನಿಮ್ಗೆ ಹೋಟೆಲ್ ಸ್ಟೈಲ್ ಟೇಸ್ಟ್ ಬೇಕಂತಂದ್ರೆ ಹಾಕೋಬೋದು. ಇಲ್ಲಪ್ಪ ನಡೀತದ ಅಂತಂದರೆ ನೀವು ಮನ್ಯಾಗ ಯಾವ ಇಂಗ್ರೀಡಿಯೆಂಟ್ಸ್ ಇರ್ತದೆ, ಯಾವ ಮಸಾಲೆ ಇರ್ತದೆ ಅದನ್ನೇ ಕೂಡ ಹಾಕ್ಬೋದು. ಓಕೆ ನೋಡಿರಿ, ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಾಡಿ ಇಟ್ಕೊಂಡಿದ್ನಲ್ರಿ ರೈಸ್, ಫಸ್ಟಿಗೆ ತೋರಿಸಿ ನಾನು ನಿಮ್ಗೆ. ಅದನ್ನು ಉದುರಾಗೆ ಮಾಡ್ಕೋಬೇಕು ರೀ, ಯಾವುದೇ ಕಾರಣಕ್ಕೆ ಮೆತ್ತಗಿರಬಾರ್ದು ರೈಸ್. ಮೆತ್ತಗಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇದು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚಲೋ ಆಗೈತೆ ಅಂತೇಳಿ. ರೈಸ್ ಕರೆಕ್ಟ್ ಆಗೈತೆ ಅಂದ್ರೆ ಭಾಳ ಉದುರು ಇಲ್ಲ, ಭಾಳ ಮೆತ್ತಗೂ ಆಗಿಲ್ಲ, ಒಂದು ಮೀಡಿಯಮ್ ಆಗೈತಿ. ಈ ಟೈಪ್ ಆದ್ರೆ ಪರ್ಫೆಕ್ಟಾಗಿ ನಿಮ್ಗೆ ಟೇಸ್ಟ್ ಬರ್ತದಂತ ಹೇಳ್ಬೋದು. ಈಗ ನೋಡಿರಿ, ಒಲೆ ಆರಿಸ್ಬಿಡ್ರಿ ನೀವು. ಒಲೆ ಆರಿಸ್ಬಿಟ್ಟು ಇದನ್ನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ಮೇಲೆ ಕೆಳಗೆ. ಓಕೆ, ನೀವು ಒಲೆ ಹಂಗೆ ಇಟ್ಟು ಮಾಡ್ಕೋಬೋದು, ಲೋ ಫ್ಲೇಮ್ ಇಟ್ಕೊಂಡು ಬೇಕಾದ್ರೆ ಬಿಸಿ ಬೇಕಂದ್ರೆ ಮಾಡ್ಕೋಬೋದು. ಹಂಗೂ ಸ್ವಲ್ಪ ರೈಸ್ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಇನ್ನೂ ಬಿಸಿನೇ ಇರುತ್ತಲ್ಲ ಅದು ಒಗ್ಗರಣೆ ಎಲ್ಲ, ಹಾಗಾಗಿ ಆರಿಸ್ಬಿಟ್ಟು ನೀವು ಒಲೆ ಮೇಲೇ ಇಟ್ಟು ಕಡಾಯಿ ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ. ಮ್ಯಾಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊರಿ, ಇನ್ನೊಂದು ಸ್ವಲ್ಪ ಬೇಕಾದ್ರೆ ಆಪ್ಷನಲ್ ಹಾಕ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇದಕ್ಕೆ ನೀವು ಲೆಮನ್ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಗ್ರೇವಿ ಅಥವಾ ಸಾಂಬಾರು ಜೊತೆ ತಿನ್ಬೋದು. ಎಲ್ಲದಕ್ಕೂ ಪರ್ಫೆಕ್ಟ್. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಅಂತ ಹೇಳ್ಬೋದು. ಆಮೇಲೆ ಇದು ಟಿಫಿನ್ ಬಾಕ್ಸಿಗಾಗಲಿ, ಲಂಚಿಗೆ, ಬ್ರೇಕ್ಫಾಸ್ಟಿಗೆ, ಎಲ್ಲದಕ್ಕೂ ಡಿನ್ನರ್ಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರ್ತದೆ ರೀ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ.